ಆಗೋದಿಲ್ಲ, ಅದು ಚರ್ಚೆಯ ವಿಷಯನೇ ಅಲ್ಲ. RSS ಹಾಗೆಲ್ಲ ಬ್ಯಾನ್ ಮಾಡಕ್ ಬರಲ್ಲ ರೀ. ಇದು ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ. ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಂತ ಹೇಳಿಕೆ. ಆವತ್ತು DK ಶಿವಕುಮಾರ್, ಇವತ್ತು ಸತೀಶ್ ಜಾರಕಿಹೊಳಿ. ಈಗ RSS ಪರ ಹೇಳಿಕೆಯನ್ನ ನೀಡಿದ್ರ ಸಾಹುಕಾರ್ ಸತೀಶ್ ಜಾರಕಿಹೊಳಿ, ಅಥವಾ ಬಾಯ್ತಪ್ಪ ಏನಾದರೂ ಮಾತಾಡಿದ್ರ? ಸಾಹುಕಾರ್ನ RSS ಪರ ಹೇಳಿಕೆ ಕೈಗೆ ಕಗ್ಗಂಟು ಆಗ್ತಾ ಇದೆಯಾ? ಅಂದು DK, ಇಂದು ಸತೀಶ್ ಜಾರಕಿಹೊಳಿ. ಸಂಘ ಮಾಡಲು ಹೋಗಿದ್ದ DK. ಅಂದು DK ಶಿವಕುಮಾರ್ ಏನು ಹೇಳಿದ್ರು? ಒಂದು ಶ್ಲೋಕ ಹೇಳ್ತಾರೆ, ನಮಸ್ತೆ ಸದಾ ವತ್ಸಲೆ ಅಂತ ಕೇಳಿ. ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ಆಮೇಲೆ ಮತ್ತೆ ಕಡದಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ಆಮೇಲೆ ಮತ್ತೆ ಕಡದಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ, ಅದನ್ನ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ಬಿಜೆಪಿಯ ಹಿಂದೂ ಹುಲಿ ಹಾಕಿದ ಬಾಂಬ್ ಈಗ ಕೈಗೆ ಬಿಸಿ ತಟ್ಟುವಂತೆ ಮಾಡ್ತಿದೆ. RSS ಬ್ಯಾನ್ ಮಾಡಲು ಸರ್ಕಾರ ಯತ್ನಿಸ್ತಾ ಇದೆ. ಸರ್ಕಾರದ ವಿರುದ್ಧ ಅನಂತಕುಮಾರ್ ಹೆಗಡೆ ಬಾಂಬ್ ಹಾಕಿದ್ರು ಮೊನ್ನೆ. RSS ಬ್ಯಾನ್ ಮಾಡೋದಕ್ಕೆ ಸರ್ಕಾರ ಯತ್ನಿಸ್ತಾ ಇದೆ ಅಂತ ಹೇಳಿದ್ರು. ಅನಂತಕುಮಾರ್ ಹೆಗಡೆ ಆರೋಪದಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆತಂಕ ಶುರುವಾಗಿದೆ. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹೋಗಿ ಎಡವಟ್ಟನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ? ಸಂಕಷ್ಟಕ್ಕೀಡಾದ್ರ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಇದು ಸರ್ಕಾರಕ್ಕೂ ಸಂಕಷ್ಟವನ್ನ ತಂದೊಡ್ಡಬಹುದಾ? ಸಾಹುಕಾರ್ನ ವಿರುದ್ಧ ಕೆರಳಿ ಕೆಂಡವಾಗಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್. ಬಿಜೆಪಿಯ ಹಿಂದೂ ಹುಲಿ ಹಾಕಿದ ಬಾಂಬ್ಗೆ ಕಾಂಗ್ರೆಸ್ನಲ್ಲಿ ತಳಮಳ. RSS ಬ್ಯಾನ್ ಮಾಡಲು ಸರ್ಕಾರ ಯತ್ನಿಸ್ತಾ ಇದೆ ಅಂತ ಅನಂತಕುಮಾರ್ ಹೆಗಡೆ ಮೊನ್ನೆ ಭಾಷಣದಲ್ಲಿ ಸುಮಾರು 1 ಗಂಟೆ ಭಾಷಣ ಮಾಡಿದ್ರು. ಅದರಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡುವಾಗ ಅವರು ಒಂದು ಹೇಳಿಕೆ ಕೊಡ್ತಾರೆ ನಿನ್ನೆ, RSS ಬ್ಯಾನ್ ಮಾಡೋಕ್ಕೆ ಬರಲ್ಲ ರೀ. ಯಾರಾದರೂ RSS ಈ ಹಿಂದೆ ಬ್ಯಾನ್ ಮಾಡಿದಾರಾ? ಬ್ಯಾನ್ ಮಾಡೋಕ್ಕಾಗತ್ತಾ? ಚರ್ಚೆ ವಿಷಯ ಅದಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಬಹಳ ಸಹಜವಾಗಿ ಮಾತಾಡಿದರು. ಅದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗ್ತಾ ಇದೆಯಾ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ? ಈ ಹಿಂದೆ ಸದನದಲ್ಲಿ DK ಶಿವಕುಮಾರ್ RSS ಕುರಿತ ಒಂದು ಶ್ಲೋಕವನ್ನು ಪಠನ ಮಾಡ್ತಾರೆ. ನಮಸ್ತೆ ಸದಾ ವತ್ಸಲೆ ಅನ್ನುವಂಥ ಆ ಶ್ಲೋಕ ಪಠನ ಮಾಡಿದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಕ್ಷರಶಃ ಕೆಂಡವಾಗಿತ್ತು. ಮತ್ತೆ ಕಾಂಗ್ರೆಸ್ನಲ್ಲೇ ಸ್ವಪಕ್ಷದಲ್ಲೇ ಒಂದಷ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.